ಚೆನ್ನಪ್ಪನ ಹತ್ರ ಚೀಟಿ 1,00,000, ರಾಮಣ್ಣನಿಗೆ ಸಾಲ ಕೊಟ್ಟಿರೋದು 23,000. ಬ್ಯಾಂಕಲ್ಲಿ. ಅಪ್ಪ ಏನಪ್ಪ ಮಾಡ್ತಿದ್ಯಾ? ನಿನ್ನ ಮದುವೆಗೆ ದುಡ್ಡು ಕೂಡಿಟ್ಟಿದ್ದೆ, ಚೀಟಿ ಹಾಕಿದ್ದೆ, ಅದೆಲ್ಲ ಎಷ್ಟಾಗಿದೆ ಅಂತ ಲೆಕ್ಕ ಹಾಕ್ತಿದ್ದೀನಿ. ಪಾರು, ನಿನ್ನ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು ಕಣೆ. ಇದು ನನ್ನ ಕನಸು ಮಾತ್ರ ಅಲ್ಲ, ನಿಮ್ಮ ಅಮ್ಮನ ಕನಸು ಕೂಡ ಆಗಿತ್ತು. ನಿನ್ನೆ ಮೊನ್ನೆ ನಿನ್ನನ್ನು ನನ್ನ ಭುಜದ ಮೇಲೆ ಒರಗಿಸ್ಕೊಂಡು ಲಾಲಿ ಹಾಡಿದ ನೆನಪು ಕಣೆ. ನೋಡ್ತಾ ನೋಡ್ತಾ ನನ್ನ ಭುಜದ ಮಟ್ಟಕ್ಕೆ ಬೆಳೆದ್ಬಿಟ್ಟೆ. ಹುಟ್ತಾ ಮಗಳಾಗಿದ್ದು ನೀನು ಬೆಳೀತಾ ಬೆಳೀತಾ ನನಗೆ ತಾಯಿ ಆಗ್ಬಿಟ್ಟೆ ಪಾರು. ನನಗಿದ್ದ ಕಷ್ಟಕ್ಕೆ ನಿನ್ನ ತಮ್ಮನ್ನ ಓದ್ಸೋಕ್ಕಾಗಲೇ ಇಲ್ಲ. ಆ ಕಾರಣಕ್ಕೆ ನೀನೇನು ಸಿಟ್ಟಾಗಲಿಲ್ಲ ಬಿಡು. ಬದಲಿಗೆ ನಿಮ್ಮ ಅಜ್ಜಿ ಹತ್ರನೇ ಬೆಳೆದೆ ಹಳ್ಳಿನಲ್ಲಿ. ಈಗ 1 ತಿಂಗಳು ಹಿಂದೆ ಅಷ್ಟೇ ನಿಮ್ಮನ್ನು ಕರೆಸ್ಕೊಂಡಿದ್ದು. ಇನ್ನೇನು ನನ್ನ ಮಗಳು ಬಂದಳು, ಅವಳ ಮಮತೆಯಲ್ಲಿ ಕಷ್ಟನೆಲ್ಲ ಮರಿಬೋದು ಅಂತ ಅನ್ನೋಷ್ಟರಲ್ಲಿ ನನ್ನ ಜವಾಬ್ದಾರಿ ನೆನಪಾಯಿತು ಕಣೆ. ನಿನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅನ್ನೋ ಆಸೆ ಬಂತು. ಪಟ ಅಂತ ಮಾತಾಡಿಕೊಂಡು ಜಿಂಕೆ ಥರ ನನ್ನ ಹಿಂದೆ ಮುಂದೆ ಓಡಾಡ್ತಿದ್ದು ಹುಡುಗಿನ ನೋಡೋದಕ್ಕೆ ನಾಳೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಕಣೆ. ಅವ್ರು ಬಂದಾಗ ನಮ್ಮ ಹುಡುಗಿ ಚೆನ್ನಾಗಿ ಕಾಣಬೇಕು ಬೇಡವಾ? ಅದಕ್ಕೆ ನಿನಗೊಂದು ಒಳ್ಳೆ ಸೀರೆ ತರೋಣ ಅಂತ ದುಡ್ಡು ಜೋಡಿಸ್ತಾ ಇದ್ದೀನಿ. ನಿನ್ನ ಮದುವೆನ 4 ಜನ ಮೆಚ್ಚೋ ಹಾಗೆ ಮಾಡಬೇಕು ಪಾರು. ಆಗಲೇ ನನ್ನ ಮನಸ್ಸಿಗೂ ನೆಮ್ಮದಿ, ನಿಮ್ಮ ಅಮ್ಮನಿಗೂ ತೃಪ್ತಿ. ಅಪ್ಪ, ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಯಾವ ಹುಡುಗನೂ ನೋಡಲ್ಲ, ಮದುವೆನೂ ಆಗಲ್ಲ. ನನ್ನ ಮದುವೆ ಚೆನ್ನಾಗಿ ಮಾಡಬೇಕು ಅನ್ನೋ ಹಟ್ಟಕ್ಕೆ ಬಿದ್ದು ನೀನು ಸಾಲ ಮಾಡೋದು ನನಗಿಷ್ಟ ಇಲ್ಲ. ನೋಡೇ ಪಾರು, ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಮನೆ ಕಟ್ಟೋದಾಗಲಿ ಮದುವೆ ಮಾಡೋದಾಗಲಿ ಸಾಲ ಇಲ್ಲದೆ ಮಾಡೋಕ್ಕಾಗಲ್ಲ ಕಣೆ. ಹಾಗಂತ ನೀನೇನು ತುಂಬ ಯೋಚನೆ ಮಾಡಬೇಡ. ನನ್ನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ, ಕೈನಲ್ಲಿ ಕೆಲಸ ಇದೆ. ಅಲ್ಲದೆ ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಮಗಳ ಮದುವೆಗೆ ಅಂತ ಮಾಡೋ ಸಾಲ ಯಾವತ್ತೂ ತಂದೆಗೆ ಭಾರ ಆಗಲ್ಲ ಮಗಳೇ. ಬನ್ನಿ ಮೇಡಮ್, ಬನ್ನಿ. ಇಷ್ಟೊತ್ತಾದ್ರೂ ಅಪ್ಪ ಬಂದಿಲ್ಲ, ಎಲ್ಲಿ ಹೋದ್ರೋ? ಈ ಗಣಿನಾದ್ರೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು, ಟೈಮ್ ಪಾಸ್ ಆದ್ರೂ ಆಗ್ತಿತ್ತು. ಇವಾಗ ಬೇಜಾರಾಗ್ತಿದೆ. ಆ ಗ್ರೀನ್ ಸೀರೆ ತೋರಿಸಿ. ಚೆನ್ನಾಗಿದೆ ಅಲ್ಲ? ದಿಶಂಗೆ ನಿಶ್ಚಿತಾರ್ಥದ ದಿನ ತಲೆಗೆ ನೀರು ಎರೆದ್ಮೇಲೆ ಕುಂಕುಮ ಶಾಸ್ತ್ರ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಹಸಿರು ಶುಭ ಸೂಚಕ. ಇದು ಸೈಡಲ್ಲಿ. ಎಂಥ ಕಲರ್ ಸೀರೆ ಇದು, ಎಷ್ಟು ಚಂದ ಡಿಸೈನು, ದೇವ್ರೇ. ಅಕ್ಕ, ನಿಮಗೆ ಬೇಜಾರಿಲ್ಲ ಅಂದರೆ ನಾನು ಒಂದು ಸೀರೆ ತಗೊಳ್ಳ?
ಅದಕ್ಕೂ ಪರ್ಮಿಷನ್ ಕೇಳಬೇಕಾ? ನಿನ್ಗೆ ಯಾವ್ದು ಇಷ್ಟನೋ ತಗೋ. ಥ್ಯಾಂಕ್ಸ್. ನಾನು ಆ ಕೌಂಟ್ರಲ್ಲಿ ತಗೋತೀನಿ. ಎಸ್ ಮ್ಯಾಮ್, ಯಾವ ಥರ ಸ್ಯಾರೀಸ್ ಹೇಳಿ? ಆ ಟೇಬಲ್ ಮೇಲೆ ಒಂದು ಗ್ರೀನ್ ಸೀರೆ ಇದೆಯಲ್ಲ, ಅದನ್ನ ತಗೊಂಡ್ ಬರ್ತೀರಾ? ಹಾಂ ಮೇಡಮ್. ನಾಳೆ ನಾನು ಉಟ್ಕೊಳ್ಳೋ ಸೀರೆ ಎಲ್ಲಿದ್ಯೋ ಏನೋ. ಹೇಗೆ ಕಾಣ್ತಿದ್ದೀನಿ? ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ಬೇರೆ ಡಿಸೈನ್ ನೋಡ್ತಾ ಇರು, ನಾನು ಬರ್ತೀನಿ. ಆಹಾ, ಭಗವಂತ, ಏನ್ ಕಲರು, ಏನ್ ಡಿಸೈನ್ಸು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ದಾಮಿನಿ, ಆಕ್ಚುಲಿ ಸೀರೆದಲ್ಲ, ನೀನ್ ಯಾವ ಸೀರೆ ಉಟ್ಕೊಂಡ್ರು, ನಿನ್ ಮೈ ಮೇಲೆ ಯಾವುದೇ ಸೀರೆ ಬಿದ್ರು ಮಹಾರಾಣಿ ಗುಡ್ಸಿರೋ ಸೀರೆ ತರ ಇರುತ್ತೆ. ಏನ್ ಅದೃಷ್ಟ ಸೀರೆ ನಿಂದು. ಅಖಿಲ, ಒಂದೆರಡು ನಿಮಿಷ ಬರ್ತೀನಿ. ನೀನು ಸೆಲೆಕ್ಟ್ ಮಾಡ್ತಾ ಇರೋ, ಬೇಗ ಬರ್ತೀನಿ. ಓಕೆ? ಯಜಮಾನ್ರೆ, ಏನು ಸಾರ್ತಿ? ಅಯ್ಯೋ, ದೊಡ್ಡ ಯಜಮಾನ್ರು ಬೇರೆ ಬಂದಿದ್ದಾರೆ. ನಾಳೆ ನಮ್ಮ ಪಾರ್ವತಿ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅವಳಿಗೊಂದು ಸೀರೆ ತಗೋಬೇಕು. ನೀವು ಒಂದು ಅರ್ಧ ಗಂಟೆ ಪರ್ಮಿಷನ್ ಕೊಟ್ಟರೆ. ಅದು ಸರಿ, ಪಾರ್ವತಿ ಎಲ್ಲಿದ್ದಾಳೆ? ಹೊರಗಡೆ ಇದ್ದಾಳೆ. ಎಲ್ಲಿ? ಅಲ್ಲಿ ಸೇತುವೆ ಮೇಲೆ. ತುಂಬ ಮುಖ್ಯವಾದವರಿಗೆ ಒಂದು ಸೀರೆ ತಗೋಬೇಕಾಗಿತ್ತು. ಆ ಮರೂನ್ನಲ್ಲಿ ಗೋಲ್ಡ್ ಇರೋದು ತೋರಿಸಿ.